ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 23 ಮತ್ತು 24ನೇ ಶ್ಲೋಕಗಳ ವ್ಯಾಖ್ಯಾನ ವಿಶೇಷಾಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ದಿವಸ ಕೆಲವು ಸಂಗತಿಗಳನ್ನು ಏನು ನೋಡಿದ್ದೀವಿ ಅವುಗಳ ಪುನರವಲೋಕನ ಇವತ್ತು ನಾವು ಮಾಡಬೇಕು. ಮುಖ್ಯವಾಗಿ ಈ ಭಾಗವತ ತಾತ್ಪರ್ಯ ನಮಗಲ್ಲಿ ತಿಳಿಸುವಂತೆ ಈಯುಸ್ತ್ರೀನ್ ಕರ್ಮಣ ಲೋಕಾನ್ ಅನ್ನುವ ಶ್ಲೋಕದ ಅಭಿಪ್ರಾಯ ನೋಡಬೇಕು. ಭೂಹು ಭುವಃ ಸ್ವಹ ಅನ್ನುವ ಲೋಕಗಳಲ್ಲೆಲ್ಲ ನಮಗೆ ಪ್ರವೇಶ ಸಿಗಬೇಕು ಅಂದರೆ ಕರ್ಮ ಮಾಡಿದರೆ ಸಾಕು. ಆದರೆ ಆ ಕರ್ಮ ಮಾಡಿದ ಮಾತ್ರದಿಂದ ಅದರ ಮುಂದೆ ಬರುವಂತಹ ಮಹಾ ಜನ ತಪ ಸತ್ಯ ಇತ್ಯಾದಿ ಲೋಕಗಳನ್ನು ಹೊಂದಲಿಕ್ಕಾಗೋದಿಲ್ಲ. ಅದಕ್ಕೆ ಜ್ಞಾನವೇ ಬೇಕಾಗ್ತದೆ. ಅದರಲ್ಲಿ ಕೂಡ ಮುಖ್ಯರಾದವರು ಭಗವಂತನನ್ನು ಹೋಗಿ ತಲುಪ್ತಾರೆ, ಅಮುಖ್ಯರಾದವರು ವಾಯುವನ್ನು ಹೋಗಿ ತಲುಪ್ತಾರೆ, ಅಪಕ್ವರಾದವರು ವಾಯುವನ್ನು ತಲುಪೋದಿಲ್ಲ, ಹರಿಯನ್ನಂತೂ ತಲುಪುವುದೇ ಇಲ್ಲ. ಅವರು ಇನ್ನೂ ಕೆಳಗಿನ ಲೋಕಗಳಲ್ಲೇ ಇರ್ತಾರೆ. ಅಲ್ಲಿ ಅವರಿಗೆ ಭಗವಂತನ ಲೋಕ ಅಷ್ಟೇ ಅದು, ಆದರೆ ಭಗವಂತನ ದರ್ಶನ ಅವರಿಗೆ ಅಲ್ಲಿ ಆಗೋದಿಲ್ಲ. ಆದರೆ ಮುಖ್ಯರಾದವರು, ಈ ಹಿಂದಿನ ಮುಖ್ಯರಾದವರು ಮತ್ತು ಅಮುಖ್ಯರಾದವರಿಗೆ ಹೋಲಿಸಿದರೆ ಇವರು ಅಪಕ್ವರು, ಆದರೆ ಸಾಧನೆ ಮಾಡಿದ್ದಾರೆ ಬೇಕಾದಷ್ಟು. ಇವ್ರಿಗಿಂತಲೂ ಇನ್ನೂ ಕೆಳಗಿರುವವರು ಬಹಳ ಜನ ಇರೋದರಿಂದ ಇವರಿಗೆ ಇನ್ನು ಪುನರ್ಜನ್ಮ ಇರೋದಿಲ್ಲ ಅಂತ ನಾವು ನೋಡಿದ್ದೇವೆ. ಅದನ್ನು ಯಾದವಾರ್ಯರು ವಿವರಿಸಿದ್ದಾರೆ. ಅದಲ್ಲದೆ ಸತ್ತತ್ವ ರತ್ನಮಾಲ ಅನ್ನುವ ಒಂದು ಗ್ರಂಥದ ಉಲ್ಲೇಖನ ಕೂಡ ಕಳೆದ ದಿವಸ ನಾನು ಮಾಡಿದ್ದೆ. ಇಡೀ ಮಧ್ವ ಸಿದ್ಧಾಂತವನ್ನು ತಾಮ್ರಪರ್ಣಿ ಆನಂದ ತೀರ್ಥಾಚಾರ್ಯರು ಅನ್ನುವರು ಸತ್ತತ್ವ ರತ್ನಮಾಲ ಎಂಬ ಗ್ರಂಥದಿಂದ ಸಂಗ್ರಹಿಸಿದ್ದಾರೆ. ಕೆಲವು ಶ್ಲೋಕಗಳ ರೂಪದಲ್ಲಿ ಸಂಗ್ರಹಿಸಿದ್ದಾರೆ. ಅವರೇ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಕೂಡ. ಸುಮಾರು 562 ಶ್ಲೋಕಗಳು ಅದರಲ್ಲಿ ಕಂಡು ಬರ್ತವೆ. ಅದಕ್ಕೆ ತಾವೇ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ಅವರು ಈ ಉತ್ಕ್ರಾಂತಿ ಪ್ರಕರಣ ಅನ್ನುವ ಪ್ರಸಂಗದಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ನಾವು ನಮ್ಮ ಪ್ರಾಚೀನ ಪರಂಪರೆಗೆ ಎಷ್ಟು ಋಣಿಗಳಾಗಿರಬೇಕು ಅಂತನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೆ ನಾನು ನಿಮ್ಮೆದುರಿಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಒಂದು ಪುಸ್ತಕ ಖರೀದಿ ಮಾಡ್ತಿರ್ತೀವಿ, ಕೆಲವು ₹100, ₹200, ಇನ್ನೂ ಕೆಲವು ಹೆಚ್ಚು. ಆದರೆ ನಮ್ಮ ಪ್ರಾಚೀನರು ಯಾವ ತಮ್ಮ ಅಭಿಪ್ರಾಯಗಳನ್ನು ಬಿಟ್ಟು ಹೋಗಿದ್ದಾರೆ ಆ ಅಭಿಪ್ರಾಯಗಳನ್ನು ಅವಲಂಬಿಸಿ ಇವತ್ತು ನಾವು ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಿದ್ದೇವೆ. ನಾವು ಕೊಡುವ ಆ ಸಣ್ಣ ಬೆಲೆ 100, 200, 1000 ಅದು ಏನೂ ಅಲ್ಲ. ಆದರೆ ಆ ಪ್ರಾಚೀನರು ನಾವು ಮಾಡಿದಂತಹ ಉಪಕಾರಕ್ಕೆ ವೇದವ್ಯಾಸರಿಂದ ಆರಂಭಿಸಿ ವೇದವ್ಯಾಸರು, ಶ್ರೀಮದ್ ಆಚಾರ್ಯರು, ಮುಂದೆ ಈ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರು, ಪ್ರಬೋಧಿನಿ, ದೀಪಿಕಾ ಮೊದಲಾದ ಕೆಲವು ವ್ಯಾಖ್ಯಾನಗಳಿವೆ. ಅದನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೇವೆ. ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ನಮಗೆ ಮಾಡಿದ ಉಪಕಾರಕ್ಕೆ ನಾವೇನಾದರೂ ಸಲ್ಲಿಸುವುದಿದ್ರೆ ಬೇರೆ ಏನೂ ಅಲ್ಲ, ಅವ್ರೇನು ಬರೆದಿಟ್ಟಿದ್ದಾರೆ ಅವುಗಳನ್ನು ಪೂರ್ಣವಾಗಿ ಮೊದಲು ಅಧ್ಯಯನ ಮಾಡಬೇಕು, ಆಮೇಲೆ ಅದನ್ನು ಪ್ರವಚನ ಮಾಡಬೇಕು. ಇಲ್ಲಿ ನಾವೀಗ ಮಾಡ್ತಿರುವಂಥ ಭಾಗವತ ಪ್ರವಚನ ಏನಿದೆ ವಸ್ತುತಃ ತುಂಬ ದೀರ್ಘ ಅಂತ ಕಾಣಿಸ್ತದೆ ಎಲ್ರಿಗೂ. ಕೆಲವು ಬಾರಿ ಎಲ್ಲವನ್ನೂ ಕೇಳಿ ಆದ ಮೇಲೆ ಅದು ಏನೂ ಮನಸ್ಸಿನಲ್ಲಿ ಉಳಿಯದೇ ಇರುವ ಸಾಧ್ಯತೆಯೂ ಕೂಡ ಇರ್ತದೆ. ಹಾಗೆ ನನಗೂ ಕೂಡ ಎಷ್ಟೋ ಬಾರಿ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಅಷ್ಟು ದೀರ್ಘವಾದ ಮಥನ ಮಾಡಿ
ನಮ್ಮ ಪ್ರಾಚೀನರು ಅದನ್ನು ಬರೆದಿಟ್ಟಿದ್ದಾರೆ. ಅದನ್ನು ನಾವು ನೋಡದೆ ಹೋದರೆ, ನಮಗೂ ಪೂರ್ಣ ಜ್ಞಾನವೇ ಅದರದ್ದಾಗದೆ ಹೋದರೆ, ಇದು ಪ್ರಾಚೀನರಿಗೆ ನಾವು ಮಾಡಿದ ದ್ರೋಹ ಅಷ್ಟೇ ಅಲ್ಲ, ನಮಗೆ ನಾವು ಮಾಡಿಕೊಂಡಂಥ ವಂಚನೆಯೂ ಕೂಡ ಆಗಿ ಹೋಗ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಏನು ಉಪಲಬ್ಧ ಇದೆ ಸಾಹಿತ್ಯ, ಅದೆಲ್ಲವನ್ನು ಓದುವ ಪ್ರಯತ್ನ ನಾನು ಮಾಡಿರ್ತೇನೆ ಮತ್ತು ಅದನ್ನು ತಮ್ಮೆದುರಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರ್ತೇನೆ. ನನಗೆ ಇದೊಂದು ವಿಷಯ ಅರ್ಥ ಆಗ್ತದೆ. ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮತ್ತು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ನಿಮಗೆ ಕಷ್ಟ ಅನ್ನಿಸಬಹುದು. ಆದರೆ ಭಾಗವತಕ್ಕೆ ಮತ್ತು ಭಾಗವತ ತಾತ್ಪರ್ಯಕ್ಕೆ ಈಗ ಕೆಲವು ಕನ್ನಡದ ಅನುವಾದಗಳೇನಿವೆ, ಅಷ್ಟನ್ನಾದರೂ ಕೂಡ ನೀವು ಅನುಸರಿಸಿ ಆ ಪುಸ್ತಕಗಳನ್ನು ನಿಮ್ಮ ಕಣ್ಣೆದುರಿಗೆ ಇಟ್ಕೊಂಡು ಹಾಗೆ ಈ ಭಾಗವತ ಪ್ರವಚನ ಕೇಳಿದರೆ ಅದರಿಂದ ಉಪಯುಕ್ತ ಆಗ್ತದೆ. ನನ್ನ ಈ ಪ್ರವಚನವನ್ನು ಕೇಳುವವರಿಗೆ ಪುಸ್ತಕ ಇಲ್ಲದೇ ಇದ್ರೂ ಅರ್ಥ ಆದೀತು, ಇಲ್ಲ ಅಂತಲ್ಲ. ಪುಸ್ತಕ ಇದ್ದರೆ ಒಂದಿಷ್ಟು ಸುಲಭ ಆಗ್ತದೆ, ಅದನ್ನು ಫಾಲೋ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇದು ವಿಷಯ. ಹೀಗೆ ನಾವು ಇದೆಲ್ಲವನ್ನು ಅವಲೋಕನ ಮಾಡಬೇಕಾದ ನಮ್ಮ ಕರ್ತವ್ಯ ಅಂತ ಭಾವಿಸಿ ಇದರಲ್ಲಿ ಮುಂದುವರೆದಿದ್ದೇವೆ. ಕಷ್ಟ ಅನಿಸಿದ್ರು, ನಮಗದು ನೆನಪುಳಿದೇ ಹೋದರೂ ಕೂಡ ಇದನ್ನೆಲ್ಲ ಮಾಡಬೇಕಾದದ್ದು ನಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಸಪ್ತತ್ವರತ್ನಮಾಲಾದಲ್ಲಿ ಉತ್ಕ್ರಾಂತಿ ಪ್ರಕರಣದಲ್ಲಿ 574, 75 ಈ ಶ್ಲೋಕಗಳಲ್ಲಿ ತಾಮ್ರಪರ್ಣಿ ಆನಂದ ತೀರ್ಥಾಚಾರ್ಯರು ಯಾದವಾರ್ಯರು ಮೊದಲಾದವರು ಕೂಡ ಹೇಳದೇ ಇರುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ. ಇನ್ನೂ ಬೇರೆ ಯಾರು ಟಿಪ್ಪಣಿಕಾರರು ಮತ್ತೆಲ್ಲಾದರೂ ಹೇಳಿರಬಹುದು. ಯಾದವಾರ್ಯರು ಈಗೇನು ಗ್ರಂಥ ಇಲ್ಲಿ ಬರೆದಿದ್ದಾರೆ, ಇದು ಭಾಗವತಕ್ಕೆ ಟಿಪ್ಪಣಿ. ಸುಧಾಕ್ಕೆ ಕೂಡ ಅವರ ಟಿಪ್ಪಣಿ ಇದೆ. ಆದರೆ ಸತ್ತತ್ವರತ್ನಮಾಲ ಹಾಗೆ ಮಧ್ವ ಸಿದ್ಧಾಂತ ಸಾರ ಮೊದಲಾದ ಗ್ರಂಥಗಳೇನಿವೆ, ಅವು ಸಮಗ್ರ ಮಧ್ವ ಸಿದ್ಧಾಂತಕ್ಕೆ ಬರೆದಂತಹ ಒಂದು ಟಿಪ್ಪಣಿ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಹರಿಕಥಾಮೃತ ಸಾರ ಅದಿದ್ದೇ ಇದೆ, ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಈಗ ಅವರೇನು ಸಂಗ್ರಹ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡೋಣ. ಮೊದಲು ಯಾದವಾರ್ಯರು ಹೇಳಿದಂತಹ ವಿಷಯಗಳನ್ನು ಇನ್ನೊಂದು ಬಾರಿ ಹೇಳ್ತೇನೆ. ಮುಖ್ಯಾಹ ಅಂತಿದೆಯಲ್ಲ, ಭಾಗವತ ತಾತ್ಪರ್ಯದ ಶ್ಲೋಕದಲ್ಲಿ ಮುಖ್ಯಾಹ ಅಂತಿದೆಯಲ್ಲ, ಮುಖ್ಯರಾದವರು ಅಂದ್ರೆ ಯಾರು? ಅಪ್ರತೀಕಾಲಂಬನರು. ಅದಕ್ಕಿಂತ ಭಿನ್ನರಾದವರು ಯಾರು? ಪ್ರತೀಕಾಲಂಬನರು. ಅಪಕ್ವರು ಅಂದ್ರೆ ಯಾರು? ಭಕ್ತ್ಯಾದಿ ಪರಿಪಾಕ ಇನ್ನೂ ಯಾರಿಗಾಗಿಲ್ವೋ ಅವರು ಅಪಕ್ವರು. ಇದು ನಮಗಲ್ಲಿ ಕಾಣಿಸುವಂತಹ ವಿಚಾರ. ಆ ಅಪಕ್ವರಾದವರೇ ಬ್ರಹ್ಮನಾಡಿ ಬಿಟ್ಟು ಬೇರೆ ನಾಡಿಯಿಂದ ಉತ್ಕ್ರಾಂತಿ ಹೊಂದಿದವರು. ಈ ಮುಖ್ಯರಾದವರು ಮತ್ತು ಅಮುಖ್ಯರಾದವರು ಇಬ್ಬರೂ ಕೂಡ ಬ್ರಹ್ಮನಾಡಿಯಿಂದಲೇ ಉತ್ಕ್ರಾಂತಿ ಹೊಂದಿರ್ತಾರೆ. ಸ್ಥಾನ ಮಾತ್ರಾಶ್ರಿತಾ ಅಂತ ಭಾಗವತ ತಾತ್ಪರ್ಯದಲ್ಲಿ ಇದೆಯಲ್ಲ, ಅದಕ್ಕೆ ಹರಿವಾಯುಗಳ ಸ್ಥಾನದಲ್ಲಿ ಸ್ಥಾನ ಮಾತ್ರ ಮಹಾರಾಧಾವೇವ ಆಶ್ರಿತಾ. ಇವರು ಹೋಗಿರುವ ಮಹಾ ಜನ ತಪ ಮೊದಲಾದ ಲೋಕಗಳೇನಿವೆ, ಹರಿವಾಯುಗಳ ಸ್ಥಾನ ಇದು ಹೌದು. ಆದರೆ ಕೇವಲ ಸ್ಥಾನ ಅಷ್ಟೇ. ಇವರಲ್ಲಿ ಹೋದ ಮಾತ್ರಕ್ಕೆ ಹರಿವಾಯುಗಳ ಸತತ ದರ್ಶನ ಅವರಿಗೆ ಆಗ್ತಿರೋದಿಲ್ಲ. ನತದ್ ವ್ಯಕ್ತಿ ಸ್ಥಾನ, ಲೋಕ ಹರಿವಾಯುಗಳದು, ಅಲ್ಲಿ ಆ ಹರಿವಾಯುಗಳ ದರ್ಶನ ಆಗೋದಿಲ್ಲ. ಅಪಕ್ವರಾದವರು ಬ್ರಹ್ಮನಾಡಿ ಬಿಟ್ಟು ಬೇರೆ ನಾಡಿಯಿಂದ ಹೊರಬಂದವರು ಅಂತ ನಾವು ನೋಡಿದ್ವಿ. ಹಾಗಾದ್ರೆ ಈ ಬ್ರಹ್ಮನಾಡಿಯಿಂದ ಹೊರಬಂದವರು ಯಾರು? ಉತ್ಕ್ರಾಂತಿ ಮಾಡುವವರು ಯಾರು ಅಂದ್ರೆ ಅವರಿಬ್ಬರು ಯಾದವಾರ್ಯರು ಹೇಳ್ತಾರೆ. ಮುಖ್ಯರು ಮತ್ತು ಅಮುಖ್ಯರು, ಅರ್ಥಾತ್ ಅಪ್ರತೀಕಾಲಂಬನರು ಮತ್ತು ಪ್ರತೀಕಾಲಂಬನರು. ಇವರಿಬ್ಬರು ಕೂಡ ಬ್ರಹ್ಮನಾಡಿ ಬಿಟ್ಟು ಬೇರೆ ನಾಡಿಯಿಂದ ಎಂದೂ ಹೊರಗೆ ಹೋಗೋದಿಲ್ಲ. ಇಬ್ಬರು ಬ್ರಹ್ಮನಾಡಿಯಿಂದಲೇ ಹೋಗ್ತಾರೆ. ತತ್ರ ಅಪ್ರತೀಕಾಲಂಬನರು ಏನಿದ್ದಾರೆ ಅವರು ಸ್ವಯಂ ಭಗವಂತನ ಬಳಿಗೆ ಹೋಗ್ತಾರೆ. ಮುಖ್ಯ ಪ್ರಾಣನಿಗೂ ಅಂತರ್ಯಾಮಿಯಾದ ಭಗವಂತನ ಬಳಿಗೆ ಹೋಗ್ತಾರೆ. ಆದರೆ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ.
ಕಳೆದ ದಿವಸ ಅದನ್ನು ನೋಡಿದ್ದೀವಿ. ಇನ್ನೊಂದು ಬಾರಿ ನೋಡಿದರೆ ಅದು ದೃಢ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಿದ್ದೇನೆ. ಪ್ರತೀಕಾಲಂಬನರು ಯಾರಿದ್ದಾರೆ ಅವರು ಆ ವೈಕುಂಠದ ಅಮುಕ್ತ ಸ್ಥಾನಕ್ಕೂ ಹೋಗೋದಿಲ್ಲ. ಆ ಮುಖ್ಯ ಪ್ರಾಣನ ಅಥವಾ ಚತುರ್ಮುಖ ಬ್ರಹ್ಮನ ಸತ್ಯಲೋಕದಲ್ಲಿ ಅವರು ಹೋಗಿ ನಿಲ್ತಾರೆ. ಇವರಿಬ್ಬರನ್ನು ಹೊರತುಪಡಿಸಿ ಬ್ರಹ್ಮನಾಡಿಯಿಂದ ಎಂದೂ ಹೋಗದೇ ಇರುವಂತಹ ಬೇರೆ ನಾಡಿಯಿಂದಲೇ, ಬ್ರಹ್ಮನಾಡಿ ಬಿಟ್ಟು ಬೇರೆ ನಾಡಿಯಿಂದ ಉತ್ಕ್ರಾಂತರಾದಂಥವರು ಮಹಾಜನ ತಪ ಅನ್ನುವ ಲೋಕಗಳಿಗೆ ಹೋಗ್ತಾರೆ. ಈ ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಇಬ್ಬರೂ ಕೂಡ ಬ್ರಹ್ಮನಾಡಿಯಿಂದ ಹೋಗ್ತಾರೆ ಅಂತೇನು ಬಂತಲ್ಲ, ಅದರ ಕೆಲವು ವಿಷಯಗಳನ್ನು ಈಗ ಸತ್ತತ್ವ ರತ್ನಮಾಲಾಕ್ಕನುಸಾರವಾಗಿ ನಾವು ನೋಡಬೇಕಾಗಿದೆ. ಈ ಅಪ್ರತೀಕಾಲಂಬನರು ಮತ್ತು ಪ್ರತೀಕಾಲಂಬನರು ಇಬ್ಬರೂ ಕೂಡ ಬ್ರಹ್ಮನಾಡಿಯಿಂದಲೇ ಹೋಗುವವರು ಯಾದವಾರ್ಯರ ಅಭಿಪ್ರಾಯದಲ್ಲಿ. ಆದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ಯಾದವಾರ್ಯರು ಬರೆದಿಲ್ಲ. ನಾವು ಅದನ್ನು ಈ ಸತ್ತತ್ವ ರತ್ನಮಾಲಾಕ್ಕನುಸಾರವಾಗಿ ನೋಡಬೇಕಾಗ್ತದೆ. ಬ್ರಹ್ಮನಾಡಿ ಬಗ್ಗೆ ನಾವು ಇನ್ನೊಂದ್ಸರಿ ಅವಲೋಕನ ಮಾಡಿದರೆ ನಮಗೆ ಕ್ರಮವಾಗಿ ಈ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟತೆ ಬರ್ತದೆ. ತಂತ್ರಸಾರದ 150ನೇ ಶ್ಲೋಕದಲ್ಲಿ ಮೂಲಾಧಾರಂ ಸಮಾರಭ್ಯ ತು ಆಮೂರ್ಧಾನಂ ಋಜುಸ್ಥಿತ ಮಧ್ಯೆ ಸುಷುಮ್ನಾ ವಿಜ್ಞೇಯ ವಜ್ರಿಕಾರ್ಯ ಅವಭಾಸಿನಿ ವೈದ್ಯುತ ಬ್ರಹ್ಮನಾಡಿ ಇತಿ ಸೈವ ಪಂಚ ಪ್ರಭೇದಿನಿ. ಈ ಶ್ಲೋಕ ಹಿಂದೊಂದ್ಸರಿ ನೋಡಿದ್ದೀವಿ, ಇನ್ನೊಂದ್ಸರಿ ನೋಡ್ತಿದ್ವಿ. ಮೂಲಾಧಾರ ಅದು ನಮ್ಮ ಈ ಮೂತ್ರಕೋಶ ಇತ್ಯಾದಿ ಏನಿದೆ ಅಲ್ಲಿ ಪ್ರಾರಂಭ ಕಾಣ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ತಲೆಯವರೆಗೂ ಈ ಸುಷುಮ್ನ ಅನ್ನುವಂಥ ಒಂದು ನಾಡಿ ಹೋಗಿರ್ತದೆ ನೇರವಾಗಿ. ಆಮೂರ್ಧಾನಂ ತಲೆಯವರೆಗೂ. ಇದಕ್ಕೆ ಸುಷುಮ್ನಾ ನಾಡಿ ಅಂತ ಹೆಸರು. ಈ ನಾಡಿಗೆ ವಜ್ರಿಕ, ಆರ್ಯ, ಅವಭಾಸಿನಿ, ವೈದ್ಯುತ ಮತ್ತು ಬ್ರಹ್ಮನಾಡಿ ಅಂತ 5 ಪ್ರಭೇದಗಳಿವೆ. ಅದರಲ್ಲಿ ಬ್ರಹ್ಮನಾಡಿ ಅಂತನ್ನೋದು ನಟ್ಟು ನಡುವಿಂದು. ಅದರ ಸುತ್ತಲೂ ವಜ್ರಿಕ, ಆರ್ಯ, ಅವಭಾಸಿನಿ ಮತ್ತು ವೈದ್ಯುತ ಅಂತ ಹೀಗೆ 4 ಇರ್ತವೆ. ಈ 5 ವಜ್ರಿಕ, ಆರ್ಯ, ಅವಭಾಸಿನಿ, ವೈದ್ಯುತ ಮತ್ತು ಬ್ರಹ್ಮನಾಡಿ ಇವು 5 ಸೇರಿಸಿ ಸುಷುಮ್ನ ಅಂತ ಹೇಳೋದು. ಆದ್ದರಿಂದ ಸುಷುಮ್ನಾ ನಾಡಿಯಿಂದ ಸಾಧಕರ ಮೇಲೆ ಹೋಗ್ತಾರೆ ಅಂತ ಕೆಲವು ಕಡೆ ಬರ್ತದೆ. ಇನ್ನು ಕೆಲವು ಕಡೆ ಬ್ರಹ್ಮನಾಡಿಯಿಂದ ಸಾಧಕರ ಮೇಲೆ ಹೋಗ್ತಾರೆ ಅಂತ ಶಾಸ್ತ್ರದಲ್ಲಿ ಬ್ರಹ್ಮನಾಡಿಯನ್ನು ಹೇಳಿಬಿಡ್ತಾರೆ. ಹೀಗೆ ಬ್ರಹ್ಮನಾಡಿ ಅಂತ ಹೇಳಿದ್ರು, ಸುಷುಮ್ನಾ ನಾಡಿ ಅಂತ ಹೇಳಿದ್ರು ಒಂದೇ ಅರ್ಥದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ ಕೆಲವು ಕಡೆ. ಅದರಲ್ಲೇ ಸೂಕ್ಷ್ಮವಾಗಿ ನಾವು ಅವಲೋಕಿಸಿದ್ರೆ ಸುಷುಮ್ನಾ ನಾಡಿಯಲ್ಲಿ ನಟ್ಟ ನಡುವೆ ಇರುವಂಥದ್ದು ಬ್ರಹ್ಮನಾಡಿ. ಈ ಬ್ರಹ್ಮನಾಡಿ ಏನಿದೆ ಅದರ ಮೂಲಕ ದೇಹದಿಂದ ಹೊರಗೆ ಹೋಗುವವರು ಅಪ್ರತೀಕಾಲಂಬನರಾದಂತಹ ದೇವತೆಗಳು, ಅಪ್ರತೀಕಾಲಂಬನರಾದಂತಹ ಸಾಧಕರು. ಅದನ್ನ ಮುಂದೆ ಹೇಳ್ತೇನೆ ಅಂತ ಹೇಳ್ತೇನೆ. ಅಂತೂ ಅಪ್ರತೀಕಾಲಂಬನರು ಪ್ರತೀಕವನ್ನು ಅವಲಂಬಿಸದೇ ಇದ್ದವರು ಅವರು ಶ್ರೇಷ್ಠರು, ಪ್ರತೀಕವನ್ನು ಅವಲಂಬಿಸುವವರು ಕನಿಷ್ಠರು, ಅವ್ರಿಗಿಂತ ಅಪಕ್ವರು ಮತ್ತು ಕನಿಷ್ಠರು. ಹೀಗೆ ಅವರು ಬ್ರಹ್ಮನಾಡಿಯಿಂದ ಹೋಗ್ತಾರೆ ಅಪ್ರತೀಕಾಲಂಬನರು. ಈ ಪ್ರತೀಕಾಲಂಬನರಾದವರು ಆ ಬ್ರಹ್ಮನಾಡಿಯ ಮೂಲಕ ಸುಷುಮ್ನಾದಲ್ಲಿನ 5 ನಾಡಿಗಳೇನಿವೆ ಅದರಲ್ಲಿ ಬ್ರಹ್ಮನಾಡಿಯ ಮೂಲಕ ಅವರು ಹೋಗೋದಿಲ್ಲ ಪ್ರತೀಕಾಲಂಬನರು. ಮತ್ತು ಇನ್ಯಾವುದರಿಂದ ಹೋಗ್ತಾರೆ ಅಂದರೆ ಅದನ್ನ ಈ ಸತ್ತತ್ವ ರತ್ನಮಾಲಾಕಾರರು ಬೃಹದಾರಣ್ಯಕ ಭಾಷ್ಯವನ್ನು ಉದ್ಧರಿಸಿ ಹೇಳಿದ್ದಾರೆ. ಇವೆಲ್ಲ ಸಂಗತಿಗಳನ್ನು ನಮ್ಮಂಥವರು ನೇರವಾಗಿ ನೆನಪಿಟ್ಟುಕೊಳ್ಳೋದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಇಂಥ ಗ್ರಂಥಕಾರರಿಗೆ ನಾವು ಎಷ್ಟು ಋಣಿಯಾಗಿದ್ರೂ ಕಡಿಮೆ ಎಂದು ನಾನು ಭಾವಿಸಿದ್ದು. ವಿಷ್ಣುಲೋಕಂ ಪರಂ ಗಚ್ಚನ್ ಉತ್ಕ್ರಾಮನ್ ಮೂರ್ಧಯೈವತು ತಥೈವ ಬ್ರಹ್ಮಣೋಲೋಕಂ ಸುಷುಮ್ನಾಯ ವಿಭೇದತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ ಇದೆ. ಇದು 6ನೇ ಅಧ್ಯಾಯ ಅಥವಾ ಇದನ್ನ 4ನೇ ಅಧ್ಯಾಯ ಅಂತಲೂ ಪರಿಗಣನೆ ಮಾಡಿರ್ತಾರೆ. ಮೂಲ ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಚಾರ ಇದು. ಉತ್ಕ್ರಮಣ ದ್ವಾರಗಳ ಬಗ್ಗೆ ಬಂದಿರುವಂತಹ ವಿಚಾರ.
ವಿಷ್ಣೋರ್ಲೋಕಂ ಪರಂ ಗಚ್ಚನ್, ವಿಷ್ಣುವಿನ ಲೋಕಕ್ಕೆ ಹೋಗುವ ಯೋಗ್ಯತೆ ಇರುವಂತಹ ಸಾಧಕ ಏನಿದ್ದಾನೆ ಅವನು ಮೂರ್ಧ್ನ ಏವತು, ಅವನು ಆ ಸುಷುಮ್ನಾ ನಾಡಿಯ ಮೂಲಕವೇ ಹೊರಗೆ ಹೋಗ್ತಾನೆ. ಇನ್ನು ಅವನಕ್ಕಿಂತ ಕೆಳಗಿರುವಂಥವನು ಬ್ರಹ್ಮಲೋಕಕ್ಕೆ ಹೋಗುವವನು ಕೂಡ ತಥೈವ ಬ್ರಹ್ಮಣೋ ಲೋಕಂ ಸುಷುಮ್ನಾಯ ವಿಭೇದತಃ. ಇದು ಗಮನಿಸಬೇಕಾದ್ದು. ಸುಷುಮ್ನಾದ ಒಂದು ಪ್ರಭೇದವಾದ ಮತ್ತೊಂದು ನಾಡಿಯ ಮೂಲಕ ಹೋಗ್ತಾನೆ ಅಂತ ಅಲ್ಲಿ ಅಧ್ಯಾತ್ಮ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ವಿಷ್ಣುವಿನ ಲೋಕಕ್ಕೆ ಹೋಗುವುದು ಅಂದ್ರೆ ಅಮುಕ್ತ ಸ್ಥಾನಕ್ಕೆ ಹೋಗುವುದು ಅಂತ ಅರ್ಥ. ಅಮುಕ್ತ ಸ್ಥಾನಕ್ಕೆ ಹೋಗುವವನು ಆ ಸುಷುಮ್ನಾ ನಾಡಿಯ ನಟ್ಟ ನಡುವೆ ಇರುವ ಸುಷುಮ್ನಾದ ಕೇಂದ್ರ ಅನಿಸ್ಕೊಂಡಿರುವ ಬ್ರಹ್ಮನಾಡಿ ಅಂತ ಹೊರಗೆ ಹೋಗ್ತಾನೆ. ಇದನ್ನೆಲ್ಲ ಸತ್ತತ್ವರತ್ನಮಾಲಕಾರರು ಬೃಹದಾರಣ್ಯಕ ಭಾಷ್ಯದ ಬೆಳಕಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವನಿಗಿಂತ ಕೆಳಗಿರುವಂತಹ ಪ್ರತೀಕಾಲಂಬನ ಅವನು ಬ್ರಹ್ಮನ ಲೋಕಕ್ಕೆ ಮಾತ್ರ ಹೋಗ್ತಾನೆ, ಅರ್ಥಾತ್ ಸತ್ಯಲೋಕಕ್ಕೆ ಮಾತ್ರ ಹೋಗ್ತಾನೆ. ಅವನು ಹೇಗೆ ಹೋಗ್ತಾನೆ, ಯಾವ ನಾಡಿಯ ಮೂಲಕ ಉತ್ಕ್ರಮಣ ಮಾಡ್ತಾನೆ ಅಂದರೆ ಸುಷುಮ್ನಾ ನಾಡಿಯ ಕೇಂದ್ರವಾದಂತಹ ಬ್ರಹ್ಮನಾಡಿಯ ಮೂಲಕ ಅವನು ಉತ್ಕ್ರಮಣ ಮಾಡೋದಿಲ್ಲ. ಹೊರತು ಸುಷುಮ್ನಾದ ಒಂದು ಪ್ರಭೇದ ಇದೆ, ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ವಜ್ರಿಕಾ, ಆರ್ಯ, ಅವಭಾಸಿನಿ, ವೈದ್ಯುತ ನಾಡಿ ಅಂತ. ವೈದ್ಯುತ ಮತ್ತು ಬ್ರಹ್ಮನಾಡಿ ಅಂತ. ಬ್ರಹ್ಮನಾಡಿ ಕೇಂದ್ರದ್ದು, ಅದನ್ನು ಬಿಟ್ಟುಬಿಡೋಣ. ವಜ್ರಿಕಾ, ಆರ್ಯ, ಅವಭಾಸಿನಿ ಮತ್ತು ವೈದ್ಯುತ ಅಂತ ಏನಿವೆ ಅವು ಈ ಸುಷುಮ್ನಾದ ಇತರ ಪ್ರಭೇದಗಳು. ಬ್ರಹ್ಮನಾಡಿಯ ಸುತ್ತಲಿರುವಂಥವು ಸುಷುಮ್ನಾದ ಪ್ರಭೇದಗಳು ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷೆ ಹೇಳುವುದು ಅದನ್ನೇ. ಹಾಗಾದರೆ ಸುಷುಮ್ನಾಕ್ಕೆ ಒಟ್ಟು 5 ಪ್ರಭೇದಗಳಿವೆ. ಅಲ್ಲಿ ಬ್ರಹ್ಮನಾಡಿಯ ಮೂಲಕ, ಕೇಂದ್ರದಲ್ಲಿರುವ ಬ್ರಹ್ಮನಾಡಿಯ ಮೂಲಕ ಹೊರಹೋಗುವವರು ಅಪ್ರತೀಕಾಲಂಬನರು, ಭಗವಂತನ ಲೋಕದ ಅಮುಕ್ತ ಸ್ಥಾನಕ್ಕೆ ಹೋಗುವವರು. ಪ್ರತೀಕಾಲಂಬರಾದವರು ಬ್ರಹ್ಮಲೋಕಕ್ಕೆ ಹೋಗುವವರು ಇನ್ನು ಉಳಿದ 4ರ ಪೈಕಿ ಯಾವುದೋ ಒಂದರಿಂದ ಹೋಗಬೇಕು. ಆಚಾರ್ಯರು ಸರ್ವಮೂಲದಲ್ಲಿ ಇನ್ನು ಉಳಿದ 4 ಈ ವಜ್ರಿಕಾ, ಆರ್ಯ, ಅವಭಾಸಿನಿ, ವೈದ್ಯುತ ಅನ್ನುವ ನಾಡಿಗಳ ಪೈಕಿ ಯಾವುದರಿಂದ ಹೋಗ್ತಾನೆ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಅದರಲ್ಲಿ ಯಾವುದೋ ಒಂದರಿಂದ ಹೋಗ್ತಾನೆ ಅಂತ ಆಚಾರ್ಯರು ಸುಷುಮ್ನಾದ ಪ್ರಭೇದದಿಂದ ಅಂತ ತಿಳಿಸಿದಂಗಾಯ್ತು. ಅದನ್ನ ಈ ಸತ್ತತ್ವರತ್ನಮಾಲಾದಲ್ಲಿ ಸುಷುಮ್ನಾ ಪ್ರಭೇದ ಪ್ರಕಾಶಿನ್ಯಾದಿಕಯ ಇತ್ಯಾಹ. ಸುಷುಮ್ನಾದ ಒಂದು ಪ್ರಭೇದವಾದ ಪ್ರಕಾಶಿನಿ ಎಂಬ ನಾಡಿಯ ಮೂಲಕ ಅವನು ಹೊರಗೆ ಹೋಗ್ತಾನೆ ಅಂತ ಬರೆದಿದ್ದಾರೆ ಅವರು. ಪ್ರಕಾಶಿನಿ ನಾಡಿಯ ಮೂಲಕ ಹೊರಗೆ ಹೋಗ್ತಾನೆ, ಪ್ರಕಾಶಿನಿ ಅಥವಾ ಇನ್ಯಾವುದಾದ್ರೂ ಒಂದು ಆಗಬಹುದು. ಪ್ರಕಾಶಿನಿ ಆದಿಕ ಅಂತ ಹೇಳ್ತಾರೆ ಅವರು ಕೂಡ. ಅದು ಆಚಾರ್ಯರು ಸರ್ವಮೂಲದಲ್ಲಿ ಎಲ್ಲಿಯೂ ಹೇಳಿದ್ದು ನನಗೆ ನೆನಪಿಲ್ಲ, ನಿರ್ದಿಷ್ಟವಾಗಿ ಯಾವ ಪ್ರಭೇದದಿಂದ ಹೋಗ್ತಾನೆ ಅಂತ. ಯಾಕಂದ್ರೆ ಸುಷುಮ್ನಾದ ಪ್ರಭೇದದಿಂದ ಅದಕ್ಕಿರುವ ಅನೇಕ ನಾಡಿಗಳ ಪೈಕಿ ಬ್ರಹ್ಮನಾಡಿ ಒಂದನ್ನು ಹೊರತುಪಡಿಸಿದ್ರೆ ಉಳಿದ ಪ್ರಭೇದದಿಂದ ಹೋಗ್ತಾನೆ ಅಂತ ಆಚಾರ್ಯ ಹೇಳಿದ್ದಾರೆ. ಯಾವುದರಿಂದ ಹೋಗ್ತಾನೆ ಅಂತ ಅವ್ರು ಹೇಳಲಿಲ್ಲ. ಇವರು ಪ್ರಕಾಶಿನಿ ಎಂಬ ನಾಡಿಯ ಮೂಲಕ ಹೋಗ್ತಾನೆ ಅಂತ ಬರೆದಿದ್ದಾರೆ. ಅವರು ಅದನ್ನು ಹೇಗೆ ಬರೆದಿದ್ದಾರೆ ಅಂತ ಅನ್ನೋದನ್ನು ನಮ್ಮಂಥವ್ರು ತಿಳ್ಕೊಳ್ಳೋದು ಕಷ್ಟನೇ. ಪ್ರಾಯ ಆಚಾರ್ಯರ ಸಿದ್ಧಾಂತದಲ್ಲಿ ಮುಂದೆ ಬಂದಂಥ ಟೀಕಾಕಾರರು, ಟಿಪ್ಪಣಿಕಾರರು, ಪರಂಪರೆ, ತಮ್ಮ ಗುರುಗಳು ಇತ್ಯಾದಿಗಳ ಮೂಲಕ ಅವರು ಬಲ್ಲವರಾಗಿದ್ದಿರಬೇಕು. ಅದಕ್ಕಾಗಿ ಪ್ರಕಾಶಿನಿ ಅಂತ ಹೆಸರು ಬರೆದಿದ್ದಾರೆ ಅವರು. ಸರ್ವಮೂಲದಲ್ಲಿ ಆಚಾರ್ಯ ಅದನ್ನ ಎಲ್ಲೂ ಹೇಳಿದಂತೆ ನನಗೆ ನೆನಪಿಲ್ಲ. ಸ್ಪಷ್ಟವಾಗಿ ಇಂಥ ನಾಡಿಯಿಂದ ಅಂತ ಹೇಳಿದ್ದು ನನಗೆ ಎಲ್ಲೂ ಕೂಡ ಗಮನಕ್ಕೆ ಬರಲಿಲ್ಲ. ನಿಮ್ಗೇನಾದ್ರೂ ಹಾಗೆ ಗಮನಕ್ಕೆ ಬಂದರೆ ಅದನ್ನು ತಿಳಿಸ್ಬೇಕು. ಇಲ್ಲೊಂದು ಪ್ರಶ್ನೆ ಬರ್ತದೆ ನಮಗೆ, ಪ್ರಕಾಶಿನಿ ಅಂತ ಹೆಸರು ಎಲ್ಲಿದೆ ಅಂತ. ತಂತ್ರಸಾರದಲ್ಲಿ 4ನೇ ಅಧ್ಯಾಯದ 150ನೇ ಶ್ಲೋಕದಲ್ಲಿ ಮಧ್ಯೆ ಸುಷುಮ್ನಾ ವಿಜ್ಞೇಯ, ವಜ್ರಿಕಾ, ಆರ್ಯ, ಅವಭಾಸಿನಿ, ವೈದ್ಯುತ, ಬ್ರಹ್ಮನಾಡಿ ಅಂತ 5 ನಾಡಿಗಳ ಬಗ್ಗೆ ಕೇಳಿ ಬರ್ತದೆ. ಇಲ್ಲಿ ಪ್ರಕಾಶಿನಿಯನ್ನು ಹೆಸರೇ ಇಲ್ವಲ್ಲ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಆದರೆ ಅಲ್ಲೇನು ಅವಭಾಸಿನಿ ಅಂತಿದೆಯಲ್ಲ, ವಜ್ರಿಕಾ, ಆರ್ಯ, ಅವಭಾಸಿನಿ ಅಂತ, ಆ ಅವಭಾಸಿನಿ ಅನ್ನುವ ನಾಡಿಯೇ ಪ್ರಕಾಶಿನಿ ಅಂತ ಕೂಡ ಕರೆಸ್ಕೊಂಡಿದೆ. ತಂತ್ರಸಾರದ ಕೆಲವು ಪಾಠಗಳಲ್ಲಿ ಪ್ರಕಾಶಿನಿ ಅಂತಲೇ ಹೆಸರಿದೆ. ಆ ಪಾಠಗಳಲ್ಲಿ ಕೆಲವು ಕಡೆ ಪ್ರಕಾಶಿಕಾ ಅಂತಿದೆ, ಕೆಲವು ಕಡೆ ಪ್ರಕಾಶಿನಿ ಅಂತಿದೆ. ಇದು ಯಾವ ಗ್ರಂಥದಲ್ಲಿ ಕಂಡು ಬರ್ತದೆ, ಈ ತಂತ್ರಸಾರದ ಯಾವ ಪಾಠಾಂತರದಲ್ಲಿ ಕಂಡು ಬರ್ತದೆ ಅಂದ್ರೆ ತಿರುಮಕೂಡಲಿನ ಪವಿತ್ರ ಪರಿಸರದಲ್ಲಿ ವಿರಾಜಮಾನರಾದಂತಹ ಶೇಷಚಂದ್ರಿಕಾಚಾರ್ಯರು, ರಘುನಾಥ ಸ್ವಾಮಿಗಳು ಅಂತ ಅವರು ಮಾಡಿದ ತತ್ವ ಕಣಿಕಾ ಅಂತ ಒಂದು ವ್ಯಾಖ್ಯಾನ ಇದೆ ತಂತ್ರಸಾರಕ್ಕೆ. ಅಲ್ಲಿ ಈ
ಅವಭಾಸಿನಿ ಅನ್ನೋದ್ರ ಬದಲಾಗಿ ಪ್ರಕಾಶಿಕ ಅನ್ನುವ ಶಬ್ದ ಕೇಳಿ ಬರ್ತದೆ. ಅವರು ತಾವು ಅದಕ್ಕೆ ಟಿಪ್ಪಣಿ ಬರೆದಾಗ ಶೈವ ಸುಷುಮ್ನ ವಜ್ರಿಕಾ ಆರ್ಯ ಪ್ರಕಾಶಿನಿ ವೈದ್ಯುತ ಬ್ರಹ್ಮನಾಡಿ ಇತಿ ಪಂಚಧಾ ತಿಷ್ಠತಿ ಅಂತ ಬರೆದಿದ್ದಾರೆ. ಆದ್ದರಿಂದ ಅವಭಾಸಿನಿ ಅನ್ನೋದನ್ನೇ ಪ್ರಕಾಶಿನಿ ಎಂಬ ಹೆಸರಿನಿಂದ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಅಪ್ರತೀಕಾಲಂಬನರು ಪ್ರತೀಕಾಲಂಬನರು ಇಬ್ಬರೂ ಕೂಡ ಸುಷುಮ್ನಾದ ಮೂಲಕವೇ ಉತ್ಕ್ರಾಂತಿ ಪಡೆಯುವವರು. ಆದರೆ ಅದರಲ್ಲೇ ಮುಖ್ಯರಾದಂತಹ ಅಪ್ರತೀಕಾಲಂಬನರು ನಟ್ಟ ನಡುವಿನ ಬ್ರಹ್ಮನಾಡಿ ಮೂಲಕ ಹೊರಗೋಗಿ ಭಗವಂತನ ಅಮುಕ್ತ ಸ್ಥಾನವನ್ನು ತಲುಪ್ತಾರೆ. ಅವರಿಗಿಂತ ಕೆಳಗಿರುವಂತಹ ಪ್ರತೀಕಾಲಂಬನರು ಅದೇ ಸುಷುಮ್ನಾದ ಅವಭಾಸಿನಿ ಅಥವಾ ಪ್ರಕಾಶಿನಿ ಅನ್ನುವ ನಾಡಿಯ ಮೂಲಕ ಹೊರಗೆ ಬಂದು ಮುಖ್ಯಪ್ರಾಣನ ಅಥವಾ ಚತುರ್ಮುಖ ಬ್ರಹ್ಮನ ಸತ್ಯಲೋಕಾಧಿಪತಿಯಾದ ಮುಖ್ಯಪ್ರಾಣನ ಅಥವಾ ಚತುರ್ಮುಖ ಬ್ರಹ್ಮನ ಲೋಕ ಅಂದ್ರೆ ಅದೇ ಸತ್ಯಲೋಕ, ಅಲ್ಲಿ ಹೋಗಿ ಇರ್ತಾರೆ. ಈ ಪ್ರತೀಕಾಲಂಬನರಷ್ಟೂ ಮುಖ್ಯರಲ್ಲದೆ ಇದ್ದವರು, ಇನ್ನೂ ಅಪಕ್ವರಾಗಿ ಇದ್ದಂಥವ್ರು, ಅವರು ಭಗವಂತನ ಅಮುಕ್ತ ಸ್ಥಾನಕ್ಕಂತೂ ಹೋಗೋದಿಲ್ಲ, ಹಾಗೆ ಸತ್ಯಲೋಕಕ್ಕೂ ಹೋಗೋದಿಲ್ಲ, ಹೊರತು ಮಹಾಜನ ತಪ ಅನ್ನುವ ಲೋಕಗಳಿಗೆ ಹೋಗ್ತಾರೆ. ಮತ್ತು ಅವರು ಯಾವ ನಾಡಿಗಳ ಮೂಲಕ ಮುಕ್ತಿಯನ್ನು ಪಡೀತಾರೆ, ಎಲ್ಲಿ ಯಾವ ನಾಡಿಯ ಮೂಲಕ ಅವರು ಹೊರಗೆ ಬರ್ತಾರೆ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ತತಃ ಅಧಮಾಸ್ತು ಸರ್ವೇಪಿ ಪಿಂಗಲಾದ್ಯಾಭಿರೇವಹಿ. ಇನ್ನ ಅಪ್ರತೀಕಾಲಂಬನರಿಗಿಂತಲೂ ಪ್ರತೀಕಾಲಂಬನರಿಗಿಂತಲೂ ಕೆಳಗೆ ಇರುವಂತಹ ಸಾಧಕರೇನಿದ್ದಾರೆ ಅವರು ಪಿಂಗಲ ಮೊದಲಾದ ನಾಡಿಗಳ ಮೂಲಕ ಉತ್ಕ್ರಾಂತಿ ಪಡಿತಾರೆ. ಪಿಂಗಲಾಭಿಹಿ ಶತಾಯು ಪುರುಷ ಅಹಸ್ಸಮ್ಯಕಂ ದೇವಯಾನಂ ಅಂತ ಭಾಗವತ ತಾತ್ಪರ್ಯದ 2ನೇ ಸ್ಕಂದದ, ನಾವೀಗ ನೋಡ್ತಾ ಇರುವ ಸ್ಕಂದ 2ನೇ ಸ್ಕಂದ 2ನೇ ಅಧ್ಯಾಯ, ಅಲ್ಲಿ 27ನೇ ಶ್ಲೋಕ, ಅದರ ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಬಂದಿದೆ. ಅಂತೂ ನಮ್ಮಂಥ ಸಾಮಾನ್ಯ ಸಾಧಕರಿಗೆ ಹೋಲಿಸಿದರೆ ಈ ಅಪಕ್ವರು ಕೂಡ ದೊಡ್ಡವರೇ. ಆದರೆ ಆ ಅಪ್ರತೀಕಾಲಂಬನರು ಮತ್ತು ಪ್ರತೀಕಾಲಂಬನರು ಅನ್ನುವರೇನಿದ್ದಾರೆ ಇಬ್ರು, ಅವರ ಎತ್ತರವನ್ನು ಇವರು ಏರಲಿಲ್ಲ ಅಷ್ಟೇ. ಆದ್ರಿಂದ ಇವರಿಗೆ ಸತ್ಯಲೋಕಕ್ಕೂ ಹೋಲಿಕ್ಕಾಗೋದಿಲ್ಲ, ಅಮುಕ್ತ ಸ್ಥಾನಕ್ಕಂತೂ ಹೋಲಿಕ್ಕಾಗೋದೇ ಇಲ್ಲ. ಇವರು ಇಲ್ಲೇ ಮಹಾಜನ ತಪ ಅನ್ನೋ ಲೋಕದಲ್ಲಿ ಇರ್ತಾರೆ. ಅಂತೂ ಇವರೆಲ್ಲರೂ ಅಪ್ರತೀಕಾಲಂಬನರು, ಪ್ರತೀಕಾಲಂಬನರು ಮತ್ತೆ ಈ ಅಪಕ್ವರಾದಂತಹ ಇವರೆಲ್ಲರೂ ದೊಡ್ಡ ಸಾಧನೆ ಮಾಡೇ ಇದ್ದಾರೆ, ಭಕ್ತಿ ಜ್ಞಾನ ಇತ್ಯಾದಿಗಳನ್ನು ಗಳಿಸೇ ಇದ್ದಾರೆ. ಅವರವರಲ್ಲೇ ತಾರತಮ್ಯ ಇದೆ ಅಷ್ಟೇ. ಅವರೆಲ್ಲರೂ ಕೂಡ ಮುಕ್ತಿಗೆ ಹೋಗೇ ಹೋಗ್ತಾರೆ. ಮತ್ತೆ ಇನ್ನ ಅವರು ಮಹಾಜನ ತಪ ಈ 3 ಲೋಕದಲ್ಲಿ ಅಪಕ್ವರಾದವರು ಇರ್ತಾರೆ. ಮತ್ತೆ ಸತ್ಯಲೋಕದಲ್ಲಿ ಪ್ರತೀಕಾಲಂಬನರಿರ್ತಾರೆ, ಅಮುಕ್ತ ಸ್ಥಾನದಲ್ಲಿ ಅಪ್ರತೀಕಾಲಂಬನರಿರ್ತಾರೆ. ಇವರೆಲ್ಲರಿಗೂ ಕೂಡ ಪುನರ್ಜನ್ಮ ವಿವರ್ಜಿತಾ, ಪುನರ್ಜನ್ಮ ಅಂತನ್ನುವುದು ಇಲ್ಲವೇ ಇಲ್ಲ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪುನರ್ಜನ್ಮ ವಿವರ್ಜಿತಾ, ಇವ್ರು ಯಾರಿಗೂ ಪುನರ್ಜನ್ಮ ಇಲ್ಲ ಅಂತ ಹೇಳಿರುವುದು ಅದನ್ನೇ. ಭಾಗವತ ತಾತ್ಪರ್ಯದಲ್ಲಿ ಮುಖ್ಯ ಮತ್ತು ಅಮುಖ್ಯ ಅಂತ ಶಬ್ದಗಳು ಬಂದಿವೆ ಅಲ್ಲ, ಅದರಲ್ಲಿ ಮುಖ್ಯರು ಅಂದ್ರೆ ಅಪ್ರತೀಕಾಲಂಬನರು, ಮತ್ತೆ ಅಮುಖ್ಯರು ಅಂದ್ರೆ ಪ್ರತೀಕಾಲಂಬನರು ಅಂತ ಹೀಗೆ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದನ್ನ ನಾವು ನೋಡಿದ್ವಿ. ವಿಜಯಧ್ವಜರ ವ್ಯಾಖ್ಯಾನವೂ ಕೂಡ ಹಾಗೇ ಇದೆ. ಮತ್ತೆ ಪ್ರಾಚೀನ ವ್ಯಾಖ್ಯಾನಕಾರರಲ್ಲಿ ಯಾದವೇಂದ್ರರು ಮತ್ತು ಅನಂತ ತೀರ್ಥರು ಅಂತ ಇಬ್ಬರ ವ್ಯಾಖ್ಯಾನಗಳಿವೆ. ಗೋವಿಂದಾಚಾರ್ಯರನ್ನ ತಮ್ಮ ಸಂಪಾದಿತವಾದ ಸರ್ವಮೂಲದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಈ ಅನಂತ ತೀರ್ಥರು ಅನ್ನುವರು ಈ ಮುಖ್ಯ ಮತ್ತು ಅಮುಖ್ಯ ಅಂತ ಅನ್ನೋದನ್ನ ಪ್ರತೀಕಾಲಂಬನ ಮತ್ತು ಅಪ್ರತೀಕಾಲಂಬನ ಎಂಬ ದೃಷ್ಟಿಯಿಂದ ತಗೊಂಡಿಲ್ಲ. ಆದರೆ ಯಾದವೇಂದ್ರರು ಆ ಪ್ರಕಾರ ತಗೊಂಡಿದ್ದಾರೆ. ಮುಖ್ಯರು ಅಂದ್ರೆ ನಮಗೆ ಸಾಮಾನ್ಯವಾಗಿ ತಿಳಿಯುವಂತೆ ವಿಶಿಷ್ಟವಾದಂತಹ ಸಾಧನೆಯನ್ನ
ಮಾಡಿದವರು. ಅಮುಖ್ಯರು ಅಂದ್ರೆ ಅಷ್ಟು ಸಾಧನೆ ಮಾಡದೇ ಇದ್ದವರು. ಆದರೆ ಅಪ್ರತೀಕಾಲಂಬನರು ಮುಖ್ಯರು, ಪ್ರತೀಕಾಲಂಬನರು ಅಮುಖ್ಯರು ಅಂತ ಹೀಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸರ್ವಮೂಲದಲ್ಲಿ ಸ್ಪಷ್ಟವಾದಂತಹ ಆಧಾರಗಳೇನು ಕಾಣಿಸೋದಿಲ್ಲ. ಭಾಗವತ ತಾತ್ಪರ್ಯ ನಾವು ಈಗ ನೋಡ್ತಾ ಇರುವಂತಹ ಭಾಗ, ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ, ಗೀತಾ ಭಾಷ್ಯ ಅಲ್ಲಿ 8ನೇ ಅಧ್ಯಾಯದ 13ನೇ ಶ್ಲೋಕ, ಅದಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ಇದೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಧ ಚ ಅಂತ ಶ್ಲೋಕ. ಅದಕ್ಕೆ ಬ್ರಹ್ಮನಾಡಿ ವಿನಾ ಯದಿ ಅನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ. ಬ್ರಹ್ಮನಾಡಿಯನ್ನು ಬಿಟ್ಟು ಬೇರೆ ನಾಡಿಯಿಂದ ಹೊರಗೆ ಹೋದರೆ ಜೀವ ಆಗ ಮೋಕ್ಷಕ್ಕೆ ಹೋಗೋದಿಲ್ಲ, ಬೇರೆ ಸ್ಥಾನಗಳಿಗೆ ಹೋಗ್ತಾನೆ ಅಂತ ಉಲ್ಲೇಖ ಇದೆ. ಆಚಾರ್ಯರು ಅದನ್ನು ಹೇಳಿದ್ದಾರೆ. ಈ ಎಲ್ಲ ಮಾತುಗಳನ್ನು ಗಮನಿಸಿ ಮುಖ್ಯರು ಅಂದರೆ ಅಪ್ರತೀಕಾಲಂಬನರು ಮತ್ತೆ ಅಮುಖ್ಯರು ಅಂದರೆ ಪ್ರತೀಕಾಲಂಬನರು ಅಂತ ಮಾಡ್ಕೊಂಡಿದ್ದಾರೆ. ಈ ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರ ಬಗ್ಗೆ ಮುಖ್ಯವಾಗಿ ಬಂದಿರುವುದು ಸೂತ್ರ ಭಾಷ್ಯದಲ್ಲಿ. ನಾವು ಕಳೆದ ದಿವಸದಿಂದಲೂ ಕೂಡ ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂತ ಹೀಗೆಲ್ಲ ನೋಡ್ತಾನೆ ಇದ್ದೀವಿ. ಆದರೆ ಇಲ್ಲಿ ಮುಖ್ಯರು ಅಂದರೆ ಅಪ್ರತೀಕಾಲಂಬನರು ಅಂತ ಅನ್ನೋದನ್ನು ಇಟ್ಕೊಳ್ಬೇಕಾ, ಅಥವಾ ಮುಖ್ಯರು ಅಂದರೆ ವಿಶಿಷ್ಟವಾದ ಸಾಧನೆ ಮಾಡಿದವರು, ಇಷ್ಟು ಮಾತ್ರ ಅರ್ಥನ? ಅನಂತ ತೀರ್ಥರು ಹಾಗೆ ಹೇಳ್ತಾರೆ. ಯದಿ ಸಮ್ಯಕ್ ಪರಿಪಕ್ವ ಭಕ್ತ್ಯಾದಿಮಾನ್, ಇದು ಮುಖ್ಯ ಅಂತ ಅನ್ನೋದಕ್ಕೆ ಅವ್ರು ಹೇಳುವ ಅರ್ಥ. ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ಅವನು ಹೋಗಿರ್ತಾನೆ ಅಂತ ಅವ್ರ ವರ್ಣನೆ ಇದೆ. ಅವನಿಗಿಂತ ಸ್ವಲ್ಪ ಕಡಿಮೆ ಅಧಿಕಾರಿ, ಅವನು ಸತ್ಯಲೋಕಕ್ಕೆ ಹೋಗ್ತಾನೆ ಅಂತ ಹೀಗೆಲ್ಲ ಅರ್ಥ ಬರೆದಿದ್ದಾರೆ. ಹೀಗೆ ಎಲ್ಲ ವ್ಯಾಖ್ಯಾನಕಾರರು ಕೂಡ ಮುಖ್ಯ ಅಮುಖ್ಯ ಅಂತನ್ನುವುದನ್ನು ಒಂದೇ ರೀತಿಯಾಗಿ ವಿಶ್ಲೇಷಿಸಿಲ್ಲ. ಗೋವಿಂದಾಚಾರ್ಯರು ಕೂಡ ಮುಖ್ಯರು ಅಂದರೆ ಅಪ್ರತೀಕಾಲಂಬನರು ಅಂತನೋ ಅಮುಖ್ಯರು ಅಂದರೆ ಪ್ರತೀಕಾಲಂಬನರು ಅಂತನೋ ಏನು ಹೇಳಲಿಲ್ಲ. ಆದರೂ ಸೂತ್ರ ಭಾಷ್ಯ 4ನೇ ಅಧ್ಯಾಯದ 3ನೇ ಪಾದದ 15ನೇ ಸೂತ್ರ, ಭಾಗವತ ತಾತ್ಪರ್ಯ, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ, ಇದನ್ನೆಲ್ಲ ಗಮನಿಸಿ ಆ ಥರ ಒಂದು ನಿರ್ಣಯಕ್ಕೆ ಬರಬಹುದು ಅಂತ ಎಲ್ಲ ವ್ಯಾಖ್ಯಾನಕಾರರ ಅಭಿಪ್ರಾಯ ಇದೆ. ಆದರೂ ಇದ್ರ ಬಗ್ಗೆ, ಇದೊಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಉಳಿಯುವ ಸಾಧ್ಯತೆ ಇದೆ ಅಂತ ಕಾಣಿಸ್ತಿದೆ ಇದನ್ನು ನೋಡಿದರೆ. ಇಲ್ಲಿ ಇವು ಆಚಾರ್ಯರು ಸ್ಪಷ್ಟವಾಗಿ ಏನು ಹೇಳದೇ ಇದ್ದಾಗ ಅಥವಾ ಒಟ್ಟಾರೆ ಹೇಳದೇ ಇದ್ದಾಗ ಇಂಥ ಕೆಲವು ವಿಷಯಗಳ ಬಗ್ಗೆ ಈ ಥರದ ಭಿನ್ನಾಭಿಪ್ರಾಯಗಳು ಸಹಜ. ಇಂಥ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಇಲ್ಲಿ. ಹಾಗಾದ್ರೆ ಈಗ ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂತ ಏನಂತಾದ್ರೂ ಅದನ್ನು ನೋಡಬೇಕು. 4ನೇ ಅಧ್ಯಾಯದ 3ನೇ ಪಾದದಲ್ಲಿ 15ನೇ ಸೂತ್ರ ಇದೆ. ಅಪ್ರತೀಕಾಲಂಬನ ನಯತೀತಿ ಬಾದರಾಯಣ ಉಭಯತಾಚ ದೋಷ ತತ್ಕತುಶ್ಚ ಅಂತ ಆ ಸೂತ್ರ, ಅಲ್ಲಿ ಬಂದಿರುವಂತಹ ವಿಚಾರ ಇದೆ. ಪ್ರತೀಕಾಲಂಬನರು ಅಂದ್ರೆ ಏನು? ಆಲಂಬನ ಅಂದ್ರೆ ಅವಲಂಬಿಸಿದವರು. ಪ್ರತೀಕ ಅಂದ್ರೆ ಏನು? ಪ್ರತೀಕ ಅಂದ್ರೆ ನಮಗೆ ಗೊತ್ತಿರುವಂತಹ ಸಾಮಾನ್ಯವಾದ ಅರ್ಥ ವಿಗ್ರಹ ಅಂತ, ಮೂರ್ತಿ ಪೂಜೆ ಮಾಡುವವರು. ಪ್ರತೀಕಾಲಂಬನರು ಅಂದ್ರೆ ಮೂರ್ತಿ ಪೂಜೆ ಮಾಡುವವರು, ಅಪ್ರತೀಕಾಲಂಬನರು ಅಂದ್ರೆ ಮೂರ್ತಿ ಪೂಜೆ ಮಾಡದೇ ಇದ್ದವರು ಅಂತ ನಮ್ಗೆ ಅರ್ಥ ಆಗುವ ಸಾಧ್ಯತೆ ಇದೆ. ಪ್ರತೀಕ ಅನ್ನೋದನ್ನ ವಿಗ್ರಹ ಎಂಬ ಅರ್ಥದಲ್ಲೇ ವೇದವ್ಯಾಸರು ನ ಪ್ರತೀಕೇನ ಹಿ ಸಹ ಅನ್ನುವಲ್ಲಿ ಪ್ರಯೋಗಿಸಿದ್ದಾರೆ ಕೂಡ. ಆದರೆ ಇಲ್ಲಿ ಪ್ರತೀಕ ಅಂದ್ರೆ ಬೇರೆ. ಗರುಡ ಪುರಾಣದ ಮಾತನ್ನು ಆಚಾರ್ಯರೆಲ್ಲ ಉದ್ಧರಿಸ್ತಾರೆ. ಪ್ರತೀಕಂ ದೇಹ ಉದ್ದಿಷ್ಟೋ ಯೇಷಾಂ ತತ್ರೈವ ದರ್ಶನಂ. ಪ್ರತೀಕ ಅಂದ್ರೆ ಅವರವರ ದೇಹ ಅಂತ ಅರ್ಥ. ದೇಹವು ಭಗವಂತನ ಒಂದು ಪ್ರತಿಮೆ, ಅದು ವಿಷಯ ಆ ಕಡೆ ಇಲ್ಲೇ. ಆದರೆ ಇಲ್ಲಿ ನಿರ್ದಿಷ್ಟವಾಗಿ ಪ್ರತೀಕ ಅಂದ್ರೆ ದೇಹ ಅಂತ ಅದರ ತಾತ್ಪರ್ಯ. ಯಾರು ತಮ್ಮ ದೇಹದಲ್ಲೇ ಭಗವಂತನ ದರ್ಶನ ಮಾಡ್ಕೋತಾರೋ, ವ್ಯಾಪ್ತವಾದ ಭಗವದ್ ರೂಪದ ದರ್ಶನ ಅವರಿಗೆ ಆಗೋದಿಲ್ವೋ ಅಂಥವ್ರನ್ನ ಪ್ರತೀಕಾಲಂಬನರು ಅಂತ ಹೇಳಬೇಕು. ಹೀಗೆ
ವ್ಯಾಪ್ತವಾದ ಭಗವದ್ ದರ್ಶನಕ್ಕೆ ಅವರು ಯೋಗ್ಯರಲ್ಲ, ಆದ್ರಿಂದ ಅವರನ್ನು ಅಮುಖ್ಯರು ಅಂತ ಪರಿಗಣನೆ ಮಾಡ್ತಾರೆ. ಯಾರವರು ಹಾಗಂದ್ರೆ ಅಪ್ರತೀಕ ದೇವತಾಸ್ತು ಋಷೀಣಾಂ ಶತಮೇವಚ. ಎಲ್ಲಾ ದೇವತೆಗಳು, ಚತುರ್ಮುಖ ಬ್ರಹ್ಮನಿಂದ ಹೊಡೆದು ಎಲ್ಲಾ ದೇವತೆಗಳು, ಹಾಗೆ 100 ಜನ ಋಷಿಗಳು, ಪ್ರಧಾನರಾದ ಋಷಿಗಳು, 100 ಜನ ಚಕ್ರವರ್ತಿಗಳು, 100 ಜನ ಗಂಧರ್ವರು, ಇವರೆಲ್ಲರನ್ನೂ ಕೂಡ ಅಪ್ರತೀಕಾಲಂಬನರು ಅಂತ ಹೇಳ್ತಾರೆ. ಇವರನ್ನು ಬಿಟ್ಟು ಇನ್ನು ಉಳಿದಂಥ ಶತಕೋಟಿ ಋಷಿಗಳು, ಹೀಗೆಲ್ಲ ತಾರತಮ್ಯ ಕಕ್ಷಾ ನೋಡಿದವರಿಗೆ ಅದೆಲ್ಲ ಗೊತ್ತಿದ್ದೇ ಇರ್ತದೆ. ಅಂಥವ್ರು ಮೊದಲಾದವರೆಲ್ಲ ಅಪ್ರತೀಕಾಲಂಬನರು. ಈ ಅವರೆಲ್ಲ ಪ್ರತೀಕಾಲಂಬನರು, ಕೆಳಗಿನವರು, ಅವರೇ ಅಮುಖ್ಯರು. ಈ ಅಪ್ರತೀಕಾಲಂಬನರು ಮುಖ್ಯರು. ನಾನು ಎಲ್ಲಿಯಾದರೂ ಕೆಲವು ಬಾರಿ ಶಬ್ದಗಳನ್ನು ಪ್ರಮಾದದಿಂದ ವ್ಯತ್ಯಾಸ ಮಾಡಿ ಹೇಳಿದರೆ ಅದನ್ನು ನೀವು ಸರಿಪಡಿಸ್ಕೋಬೇಕು. ಅಪ್ರತೀಕಾಲಂಬನರು ಮುಖ್ಯರು, ಪ್ರತೀಕಾಲಂಬನರು ಅಮುಖ್ಯರು, ಇದು ವಿಷಯ. ಇವರು ಏತೇ ಅಧಿಕಾರಿಣ, ಈ ಆಲಂಬನದಿಂದ ಅಧಿಕಾರಿಗಳು ಅಂತ ಹೇಳ್ತಾರೆ. ಇವರು ಭಗವಂತನ ವ್ಯಾಪ್ತವಾದ ರೂಪವನ್ನು ಕಾಣಬಲ್ಲವರು. ಇನ್ನಿತರ ಪ್ರತೀಕಾಲಂಬನೇನಿದ್ದಾರೆ ಅವರಿಗೆ ವ್ಯಾಪ್ತಿ ದರ್ಶನ ಇಲ್ಲ, ವ್ಯಾಪ್ತವಾದ ಭಗವಂತನ ರೂಪ ನೋಡುವ ಅವಕಾಶ ಅವರಿಗಿಲ್ಲ ಅಂತ ತಾತ್ಪರ್ಯ. ಸ್ವದೇಹೇ ಬ್ರಹ್ಮದೃಷ್ಟೈವ ಗಚ್ಚೇದ್ ಬ್ರಹ್ಮಸಲೋಕತಾಂ ಬ್ರಹ್ಮಣ ಸಹ ಸಂಪ್ರಾಪ್ತೆ ಸಂಹಾರೇ ಪರಮಂ ಪದಂ. ತನ್ನ ದೇಹದಲ್ಲೇ ಯಾರು ಭಗವಂತನ ಸಾಕ್ಷಾತ್ಕರಿಸ್ಕೋತಾರೆ ಅಂಥವನು ಪ್ರತೀಕಾಲಂಬನ ಕರೆಸ್ಕೋತಾನೆ, ಅವನೇ ಅಮುಖ್ಯ. ಚತುರ್ಮುಖ ಬ್ರಹ್ಮನ ಸತ್ಯಲೋಕಕ್ಕೆ ಹೋಗ್ತಾನೆ. ಮುಂದೆ ಪ್ರಳಯ ಬಂದಾಗ ಆ ಚತುರ್ಮುಖ ಬ್ರಹ್ಮನೊಂದಿಗೆ ಮುಕ್ತಿಯನ್ನು ಪಡಿತಾನೆ ಅಂತ ಅದು ಉಲ್ಲೇಖ. ಇದು ಪ್ರತೀಕಾಲಂಬನರ ಬಗ್ಗೆ ಆಯಿತು. ಅಪ್ರತೀಕಾಲಂಬನರು ಬ್ರಹ್ಮನ ಲೋಕವನ್ನು ದಾಟಿ ಭಗವಂತನ ಲೋಕಕ್ಕೆ ಹೋಗ್ತಾರೆ, ಅಮುಕ್ತವಾದ ಸ್ಥಾನಕ್ಕೆ ಹೋಗ್ತಾರೆ. ಆ ಅಮುಕ್ತ ಸ್ಥಾನಕ್ಕೆ ಹೋದವರು ಮತ್ತೆ ಈ ಸತ್ಯಲೋಕಕ್ಕೆ ಹೋದವರು ಎಲ್ಲರೂ ಕೂಡ ಇನ್ನೂ ಮುಕ್ತಿಗಂತೂ ಹೋಗಿಲ್ಲ. ಆದ್ರಿಂದ ಪ್ರಳಯ ಬಂದಾಗ ಚತುರ್ಮುಖ ಬ್ರಹ್ಮನ ಜೊತೆಗೆ ಇವರೆಲ್ಲರೂ ಕೂಡ ಹೋಗ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಇವತ್ತಿನ ವಿಷಯ. ಇನ್ನು ವಿದ್ಯಾತಪೋಯೋಗ ಸಮಾಧಿ ಭಜಾಂ ಅಂತಿದೆ, ಅದನ್ನ ನಾವು ನಾಳೆ ದಿವಸ ನೋಡೋಣ. ಇಲ್ಲಿರುವ ಈ ಬೇರೆ ಬೇರೆ ಗ್ರಂಥಗಳ ಉಲ್ಲೇಖ, ಸೂತ್ರ ಭಾಷ್ಯ, ಭಾಗವತ ತಾತ್ಪರ್ಯ, ಉಪನಿಷತ್ ಭಾಷ್ಯ, ಹೀಗೆ ಇದೆಲ್ಲವನ್ನು ಕೇಳ್ತಾ ಕೂತ್ಕೊಂಡಾಗ ಗೊಂದಲ ಅಂತ ಅನಿಸಿದರೆ ಸರಳವಾದಂತಹ ಕನ್ನಡದ ಅನುವಾದಗಳನ್ನು ಗಮನಿಸಿ ಅದರ ಮೂಲಕ ಭಾಗವತದ ಸರಳವಾದ ಅರ್ಥವನ್ನು ತಿಳ್ಕೊಳ್ಳುವುದು ಉಚಿತವಾಗಿ ಕಾಣಿಸ್ತದೆ. ಯಾರಿಗೂ ವಿಶೇಷ ಜಿಜ್ಞಾಸೆ ಇದೆ ಅವರು ಇದರಲ್ಲಿ ತೊಡಗಬಹುದು. ಇವೆಲ್ಲ ಪ್ರಶ್ನೆಗಳಿಗೂ ಖಡಾಖಂಡಿತವಾಗಿ ಸ್ಪಷ್ಟವಾದ ಉತ್ತರವನ್ನು ಕೊಡುವುದು ಕಷ್ಟವೇ. ಆದರೂ ನಾನು ಉತ್ತರವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ ಮುಂದೂ ಕೂಡ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣ ಅರ್ಪಣ ವಸ್ತು.